ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬೆಲ್ಲ ಬೇಡ, ಸಕ್ಕರೆನೂ ಬೇಡ, ಇವೆರಡೂ ಇಲ್ಲದೇನೆ ಸ್ವೀಟನ್ನು ರೆಡಿ ಮಾಡೋದು ನಾನು ಕೂಡ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀನಿ. ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಕಬ್ಬಿನ ಹಾಲನ್ನು ತಗೊಂಡಿದ್ದಾರಿಲ್ಲಿ. ಒಲೆ ಮೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ 1 ಕೊಡ ಕಬ್ಬಿನ ಹಾಲನ್ನು ಬಟ್ಟೆಯಿಂದ ಸೋಸಿಕೊಂಡು ಹಾಕ್ಕೊಳ್ತಾ ಇದ್ದಾರೆ. ಅದನ್ನು ಹಾಕಿದ ನಂತರ ನೋಡಿ, ಇಲ್ಲಿ ಕುದಿ ಬಂದಿದೆ. ಒಂದು ಕುದಿ ಬಂದ ಮೇಲೆ ಇದರ ಮೇಲ್ಗಡೆ ಕಪ್ಪು ಬಣ್ಣ ಬರುತ್ತೆ, ಅದನ್ನೆಲ್ಲ ತೆಗೆದುಕೊಳ್ಬೇಕಾಗುತ್ತೆ. ಇದನ್ನು ಮೈಲ್ಗೆ ತೆಗೆಯೋದು ಅಂತ ಹೇಳ್ತಾರೆ. ನೋಡಿ ಎಷ್ಟೊಂದು ಬರ್ತಾ ಇದೆ ಅಂತ. ಇದೆಲ್ಲವನ್ನು ತೆಗೆದು ನಾವು ಹುಗ್ಗಿ ರೆಡಿ ಮಾಡೋದ್ರಿಂದ ಹುಗ್ಗಿ ವೈಟಾಗಿ ಬರುತ್ತೆ. ಇದಾದ ನಂತರ ನೋಡಿ, ಇಲ್ಲಿ 1 ಸೇರಿನಷ್ಟು ರೇಷನ್ ಅಕ್ಕಿಯನ್ನು ತಗೊಂಡಿದ್ದಾರೆ. ಸೇರಿಗೆ ಸ್ವಲ್ಪ ಕಡಿಮೆನೇ ತಗೊಂಡಿದ್ದಾರೆ. ಅದನ್ನು ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದಾರೆ. ಅದು ಹಾಕಿದ ನಂತರ ನೋಡಿ, ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಚೆಕ್ ಮಾಡ್ತಾ ಇರಬೇಕು, ತಳ ಹಿಡಿಯುತ್ತೆ. ಹಾಗಾಗಿ ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಹುಗ್ಗಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ ನೋಡಿ. ನೋಡಿ ಸ್ವಲ್ಪ ಗಟ್ಟಿಯಾಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಒಣ ಕೊಬ್ಬರಿ ಪುಡಿ ಹಾಕಿ ಮಿಕ್ಸ್ ಮಾಡ್ತಾರೆ. ಇವಾಗ ರೆಡಿಮೇಡ್ ಕೂಡ ಸಿಗುತ್ತೆ. ಹಾಗೆ ನೀವು ರೆಡಿಮೇಡ್ ಇಲ್ಲ ಅಂತಂದರೂ ಕೂಡ ಮನೆಯಲ್ಲಿ ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ಕೊಳ್ಬೋದು. ಇದು ನಾಳೆ ಎಳಮಸಿ ಅಂತಂದರೆ ಇವತ್ತಿನ ದಿವಸ ಮಾಡಿದ ವಿಡಿಯೋ. ರೊಟ್ಟಿ ಕೂಡ ರೆಡಿ ಆಗ್ತಾ ಇದೆ ನಾಳೆ ಸಲುವಾಗಿ. ಇದಕ್ಕೆ ಏಲಕ್ಕಿ ಪುಡಿ ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇದು ತುಂಬಾ ಈಸಿ ಆದಂತಹ ರೆಸಿಪಿ. ಹಾಗೆ ಸ್ವಲ್ಪ ಲೇಟ್ ಆಗುತ್ತೆ, ಆದರೆ ತುಂಬ ಟೇಸ್ಟಿ ಆದಂತಹ ರೆಸಿಪಿ. ಹಾಗೆ ಹೆಚ್ಚು ಸಾಮಗ್ರಿಗಳು ಕೂಡ ಬೇಕಾಗೋದಿಲ್ಲ. ಹೆಲ್ದಿಯಾಗಿರುವಂತಹ ರೆಸಿಪಿ ಅಂತ ಹೇಳ್ಬೋದು. ನಮ್ಮ ಹಿರಿಯರು ಈ ಹುಗ್ಗಿಯನ್ನು ತುಂಬ ಮಾಡ್ತಾಯಿದ್ರು. ಇವಾಗ ಹೆಚ್ಚು ಯಾರೂ ಮಾಡ್ತಾ ಇಲ್ಲ. ನಮಗೂ ಕೂಡ ಇದು ಹಾಲು ಸಿಕ್ಕಿದ್ರಿಂದ ನಾವು ಕೂಡ ಮಾಡಿ ನೋಡಿದ್ದೀವಿ. ತುಂಬ ದಿವಸನೇ ಆಗಿತ್ತು ನಾವು ಕೂಡ ಮಾಡಿ. ಈ ವಿಡಿಯೋ ನೋಡಿದ ನಂತರ ನೀವು ಕೂಡ ಮಾಡಿ ನೋಡ್ತೀರಾ ಅಂತ ಅಂದ್ಕೊಳ್ತೀನಿ. ಈ ಮೊದಲು ಯಾರ್ಯಾರು ಈ ಹುಗ್ಗಿಯನ್ನು ಟೇಸ್ಟ್ ಮಾಡಿದ್ದೀರಾ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.